ಸೊ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ಹಿಂಗಿದ್ದೊಂದು ಹೈಕೋರ್ಟ್ನಿಂದ ಹಿಂಗಿದ್ದೊಂದು ತೀರ್ಪು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಪ್ರತಾಪ್ ಸಿಂಹ? ವಿ ಹ್ಯಾವ್ ಟು ವೇಟ್. ಇದರ ನಡುವೆ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಈಗ ಭಾರಿ ವಿವಾದ ಸೃಷ್ಟಿ ಮಾಡ್ತಾ ಇದೆ. ಮತಾಂತರದ ಮಾತಿನ ಕುರಿತಾಗಿ ಹಿಂದೂಗಳಲ್ಲಿ ಸಮಾನತೆ ಇದ್ದಿದ್ರೆ ಯಾಕೆ ಮತಾಂತರ ಆಗ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ಭಾರಿ ವಿವಾದ ಸೃಷ್ಟಿಸಿದೆ. ಮತಾಂತರದ ಮಾತಾಡ್ತಾ ಹಿಂದೂಗಳಲ್ಲಿ ಸಮಾನತೆ ಇದ್ದಿದ್ದಿದ್ರೆ ಯಾಕೆ ಮತಾಂತರ ಆಗ್ತಾರೆ? ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನ ಮೊನ್ನೆ ಮೈಸೂರಿನಲ್ಲಿ ಕೊಟ್ಟಿದ್ರು. ಹಿಂದೂಗಳಲ್ಲಿ ಸಮಾನತೆ ಇದ್ರೆ ಅಸ್ಪೃಶ್ಯತೆ ಯಾಕೆ ಬಂತು? ಮತಾಂತರ ಆಗಿದ್ದಾರೆ, ಮತಾಂತರ ಆಗೋದು ಅವರ ಹಕ್ಕು, ಮತಾಂತರ ಬೇಡ ಅಂದ್ರೂ ಆಗುವ ಪರಿಸ್ಥಿತಿ ಇದೆ ಅಂದಿದ್ದಾರೆ. ಯಾರು ಮತಾಂತರ ಆಗಿದ್ದಾರೆ ಆ ಜಾತಿ ಬರೆಸ್ತಾ ಇದ್ದಾರೆ. ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಮತಾಂತರ ಆಗಿದ್ದೇನೆ ಅಂತ ಇಟ್ಕೊಳ್ಳೋಣ ಅಂತ ಒಂದು ಉದಾಹರಣೆನೂ ಕೊಡ್ತಾರವರು. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಾನು ಆಗಲ್ಲ. ಕ್ರಿಶ್ಚಿಯನ್ಗೆ ಮತಾಂತರ ಆದ್ರೆ ಮುಂದೆ ಕ್ರಿಶ್ಚಿಯನ್ ಅಲ್ವಾ, ಮತಾಂತರ ಆಗೋದು ಬೇಡ ಅಂತ ನಾವು ಹೇಳಿದ್ರು ವ್ಯವಸ್ಥೆ ಪರಿಣಾಮದಿಂದ ಮತಾಂತರ ಆಗುತ್ತಾರೆ. ಹಿಂದೂ ಸಮಾಜದಲ್ಲಿ ಸಮಾನತೆ ಇದ್ದಿದ್ದಿದ್ರೆ ಯಾಕೆ ಮತಾಂತರ ಆಗ್ತಾ ಇದ್ರು? ಸಮಾನತೆ ಇದ್ರೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಅದನ್ನ ಹುಟ್ಟಾಕಿದ್ದೀವಾ ಅಂದಿದ್ದಾರೆ. ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಗೆ ಹೇಳ್ತಾ ಇರೋದು. ಹಾಗಾದ್ರೆ ನಾನು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ, ಕ್ರಿಶ್ಚಿಯನ್ ಅಲ್ವಾ? ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗ್ಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಈಕ್ವಲ್ ಆಪರ್ಚುನಿಟೀಸ್ ಇದ್ರೆ, ಸಮಾನತೆ ಇದ್ರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ? ನಾನು ಎಲ್ಲೇ ಇರ್ಲಪ್ಪ, ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ, ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ, ಇಲ್ಲಿದ್ರೆ ಈಗ ನಾವು ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ? ಕನ್ವರ್ಷನ್ ಆಗಿದ್ದಾರೆ. ಇಟ್ ಈಸ್ ದೇರ್ ರೈಟ್ ಅಲ್ವಾ? ಕನ್ವರ್ಷನ್ ಆಗೋದು ಅವರು ಸಿಎಂ ಸಿದ್ದರಾಮಯ್ಯರ ಅಸಮಾನತೆ ಹೇಳಿಕೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಬೇರೆ ಧರ್ಮದಲ್ಲಿ ಅಸಮಾನತೆ ಇಲ್ವಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಹಿಂದುಳಿದವರ ಮತ ಪಡೆದು ಹತ್ತಿದ ಕುರ್ಚಿಗೆ ಸಿಎಂ ಒದ್ದಿದ್ದಾರೆ. ಕಾಂಗ್ರೆಸ್ 70 ವರ್ಷ ಅಧಿಕಾರ ಮಾಡಿ ಅಸಮಾನತೆ ಅಂತಾರೆ, ಹೀಗಂತ ಅಶ್ವಥ್ ತಿರುಗೇಟು ಕೊಟ್ಟಿದ್ದಾರೆ. ಮುಸ್ಲಿಂ ಆಗೋದಕ್ಕೆ ಮೊದಲೇ ನಾವು ಹೇಳಿಲ್ವಾ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಧರ್ಮದಲ್ಲಿ ಅಸಮಾನತೆ ಇದೆ ಅಂತ, ಹಾಗಾದ್ರೆ ಬೇರೆ ಧರ್ಮದಲ್ಲಿ ಇಲ್ವಾ? ಮೆರವಣಿಗೆಯಲ್ಲಿ ಮೈಗೆಲ್ಲ ಇದರಲ್ಲಿ ಹೊಡ್ಕೊಂತಾರೆ, ಚಾವಟಿ ಹೊಡ್ಕೊಂಡು ಬ್ಲೇಡಲ್ಲೆಲ್ಲ ಕುಯ್ಕೊಂತಾರೆ. ಮೊಹರಮ್ಮಲ್ಲಿ ಅದು ಸರಿನಾಗಾರೆ? ಅದನ್ನು ಸರಿ ತಪ್ಪು ಹೇಳ್ಬಿಡಿ, ಇದೆಲ್ಲ ತಪ್ಪು ಅಂತ ಸರಿನೋ ಅಂತ ಹೇಳಿ. ಬರೀ ಹಿಂದೂ ಧರ್ಮನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ನಿಮಗೆ ಹಿಂದೂ ಅನ್ನೋ ಪದ ಬೇಕು, ಕುರುಬ ಅನ್ನೋ ಪದ ಬೇಕು, ಎಲ್ಲ ಪದ ಬೇಕು. ಓಟ್ ಹಾಕ್ಸ್ಕೊಳ್ಬೇಕು. ಹತ್ತಿದ ಏಣಿಯನ್ನೇ ಒದೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತಾಂತರ ಆಗಲಿಕ್ಕೆ ಜನಕ್ಕೆ ಸ್ವಾತಂತ್ರ್ಯ ಇದೆ, ಒಪ್ಕೊಳ್ಳೋಣ. ಸಮಾನತೆ 8 ವರ್ಷನ 79 ವರ್ಷ ಆಯ್ತಾ, ಇನ್ನೂ ಸಮಾನತೆ ಇಲ್ಲ ಅಂದ್ರೆ ಯಾವ ರೀತಿ ಸರ್ಕಾರಗಳು ನಡೆದು ಬಂದಿದೆ ಅನ್ನೋ ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡ್ಲಿಕ್ಕಾಗಿಲ್ವಾ? ಸಮಾನತೆಯನ್ನ ಇವತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ, ಒಂದು ಮನೆ ಕೊಡೋ ಮೂಲಕ ಆಗುತ್ತೆ, ಒಂದು ಮೂಲಭೂತ ಸೌಕರ್ಯ ಕೂಡ ಮೂಲಕ ಆಗುತ್ತೆ. ಇದು ಯಾವುದನ್ನು ಮಾಡದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಾರ ಕಡೆ ಬೆರಳು ತೋರಿಸ್ತಿದ್ದೀರಾ? ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ಯಾರನ್ನು ದೋಷಿಸ್ತೀರಾ? ಅಂದ್ರೆ ಸರ್ಕಾರ ಅಷ್ಟು ಶಕ್ತಿ ಇಲ್ವಾ? ನಿಮ್ಮ ಆಡಳಿತಕ್ಕೆ ಶಕ್ತಿ ಇಲ್ವಾ? ನಾವು ಮತಾಂತರವನ್ನ ನಿಷೇಧ ಮಾಡಿಲ್ಲ. ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ನೋಟಿಫಿಕೇಶನ್ ವ್ಯವಸ್ಥೆಗಳಲ್ಲಿ ಪ್ರಕ್ರಿಯೆ, ಉತ್ತಮವಾಗಿರುವಂಥ ಪ್ರಕ್ರಿಯೆ, ಪ್ರೊಸೆಸ್ ಇರಲಿಲ್ಲ. ಸುಮ್ಮನೆ ಕರ್ಕೊಂಡೋಗಿ
ರಾತ್ರಿ ಅವ್ನಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಮತಾಂತರ ಅಂತ ಮಾಡಿಬಿಟ್ರೆ ಅದು ಮತಾಂತರ ಆಗುತ್ತಾ? ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಂ ಮಗಳೇ ಆಗತ್ತೆ ಹೇಳಿ ಅದು ಆಗಲಿ. ಈಗ ಆಗ್ಯಾರ ಹೇಳ್ಯಾರ ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಹೊಡ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.